ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 9 ಗಂಟೆ ಆಗೈತೆ ನೈಟು. ಗೊಂಬೆ ಬಾ, ನಿಮ್ಮಪ್ಪ ಬಂದೈತೆ. ಶಿವು ಅವರು ಇವಾಗ ಬಂದಿದ್ದಾರೆ 9 ಗಂಟೆಯಲ್ಲಿ. ಇವನು ನೋಡಿ ಹೆಂಗೆ ಆಡ್ತಿದ್ದಾನೆ ಅಂತ. ಯಾಕೋ ಹಾಂ, ಅವನಿಗೆ ಅವರಪ್ಪ ಬಂದೈತೆ ಅಂತ ಖುಷಿ. 9 ಗಂಟೆ ಆಗೈತಲ್ಲಪ್ಪ, ಇವಾಗ ಬರ್ತಾ ಇದೀಯಾ? 9 ಗಂಟೆಲಿ ಕರೆಕ್ಟಾಗಿ 9 ಗಂಟೆ ಟೈಮು. ಬರಲಿ, ಅವಳು ಓಡೋಯ್ತಾ ಇದ್ದಾಳೆ. ಇವಾಗ ಬಂದಿದ್ದಾರೆ ಫ್ರೆಂಡ್ಸ್. ಇವತ್ತು ನೈಟ್ ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಇವಾಗ ನೋಡಿ ಅವನಿಗೆ ರೀಸಸ್ ಹೆಂಗ್ ಹೊರಡ್ತವೆ ಅಂತವ. ಅವ್ರು ಮುಟ್ಟಿದ ತಕ್ಷಣನೇ ಅವ್ರನ್ನೆಲ್ಲ ಗಬ್ಬು ಮಾಡ. ಇವಾಗ ನೋಡಿ ಅವು ಹೆಂಗೆ ಗಲೀಜ್ ಮಾಡಾಕ್ತಾನೆ ಅಂತ ಅಂದ್ರೆ ಅವ್ರನ್ನ ಅಲ್ಲೋಡಿ ಒಂಟು ಮುಟ್ಟಿದ ತಕ್ಷಣನೇ ಛೀ. ಸಾಕು ಬಿಡೋ, ಸಾಕು ಬಿಡೋ, ಸಾಕು ಬಿಡೋ. ನಮ್ಗೆ ಒಮ್ಮೆ ಒಂದ್ಸಲಿ ಎತ್ಕೊಳಪ್ಪ. ಹಂಗೆ ಏನೋ ತಗೊಂಬಂದಿದ್ದಾರೆ, ಅಡುಗೆ ಮಾಡಬೇಕು ಇವಾಗ ಫ್ರೆಂಡ್ಸ್. ಇವತ್ತು ನೈಟ್ ಹೊರಗಡೆ ಔಟ್ಸೈಡ್ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ದಿನ ಆಯಿತು ಔಟ್ಸೈಡ್ ಹೊರಗಡೆ ಅಡುಗೆ ಮಾಡಿ ನೈಟ್ ಟೈಮು. ಅದಕ್ಕೆ ಇವತ್ತು ಹೊರಗಡೆ ಅಡುಗೆ ಮಾಡ್ತೀನಿ. ನಮ್ಮ ಲಕ್ಷ್ಮೀದಿರು ಇಲ್ಲೇ ಅವರೇ ಒಂದು ಗಾಡಿ ಸಗಣಿ ಮಡಿಕೊಂಡು ಕುಂತಾರೆ ನೋಡಿ. ಅವಳು ಹೆಂಗೆ ನೆಕ್ತಾ ಇದ್ದಾಳೆ ಅಂತ ಅವಳನ್ನ ಇಲ್ಲ ಅಲ್ಲೋಡಿ ಹೆಂಗೆ ನೆಕ್ತಾವಳೆ. ಅವಳು ಮಲ್ಗವಳೆ, ಇವಳು ನೆಕ್ತಾವಳೆ ಅವಳನ್ನ ನೋಡಿ. ಅವ್ವ ಮಗಳು ಸಂಬಂಧ ಹೆಂಗೈತೆ ಅಂತವ. ಇವಳು ಎತ್ತಿಲ್ಲ ಅವಳನ್ನ, ಆದ್ರೆ ಇವರಿಬ್ರು ಅವ್ವ ಮಕ್ಕಳು ಇಬ್ರು. ಸಣ್ಣದ್ರಿಂದ ಇವಳ ಜೊತೆ ಇದ್ದಾಳಲ್ಲ, ಇವಳು ಮಗಳು ಅನ್ಕೊಂಡ್ಬಿಟ್ಟಾಳೆ ನೋಡಿ. ಅವಳು ಮಲಗಿದ್ದಾಳೆ, ಇವಳು ಚೆನ್ನಾಗಿ ನೆಕ್ತಾವಳೆ. ಬನ್ನಿ ಫ್ರೆಂಡ್ಸ್, ಇವಾಗ ಅಡುಗೆ ಮಾಡೋಣ. ನೈಟ್ ಇವತ್ತು ಹೊರಗಡೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಐಡಿಯಾ ಮಾಡ್ಕೊಂಡಿದ್ದೆ. ಇವಾಗ ಇಲ್ಲೇ ಅಡುಗೆ ಮಾಡ್ತೀನಿ. ಬನ್ನಿ, ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇವತ್ತು ಕೋಳಿನ ಎಲ್ಲೈತೆ? ಯಾವ ಒಳಗಿದ್ದೋ ಇದ್ಯಾವಾಗ ಬಂದ? ಕೌಚ್ ಹಾಕಿಲ್ಲ. ಯಾಕ್ಲ ಈಚ ಕಡೆಗೆ ಬಂದಿದ್ಯಾ ಕಳ್ಳ? ಏನೈತೆ? ಮೆಂತ್ಯ ಸೊಪ್ಪು ಐತೆ, ಸೌತೆಕಾಯಿ ಮಲ್ಲಿದ್ದೋ. ಏನಕ್ಕೆ ಸೌತೆಕಾಯಿ ತಗೊಂಡು? ಅವಮ್ಮ ನಿಂಬೆಹಣ್ಣು ಕಾಸು ಕೊಡ್ಬೇಕಾಯ್ತು ಫ್ರೆಂಡ್ಸು. 130 ಟನ್ಗೆ 260 ರೂಪಾಯಿ ಕೊಡ್ಬೇಕಾಯ್ತು. 260ರಲ್ಲಿ ಬಿಡು ಹೇಳ್ತೀನಿ, 260 ರೂಪಾಯಿ ಕೊಡೋದು. 200 ರೂಪಾಯಿ ಕೊಟ್ಟಿತ್ತು ಮೊನ್ನೆ. ಅದಕ್ಕೆ 60 ರೂಪಾಯಿ ಕೊಡೋಣ ಅಂತ ಹೋದೆ. ಅಮ್ಮ ಹಾಂ ಖುಷಿ. ಚಿಕನ್ ತಂದಿದ್ದಾರೆ. ಎಷ್ಟು ಇದು? 1/4 kg ಅಲ್ಲ ಕಣ ಇಲ್ಲ. ಅದು ಚಪಾತಿಗೆ ಮೆಂತ್ಯ ಸೊಪ್ಪು ಮತ್ತೆ ಸೌತೆಕಾಯಿ ತಗೊಂಬಂದಿದ್ದಾರೆ. ಊಟದ ಬಸೋಸಿ ಬಾಳೆಹಣ್ಣು ತಗೊಂಡೋಗಿದ್ದೆ. ಸಣ್ಣ ಬಾಳೆಹಣ್ಣು ತಿನ್ನಲೇ ಇಲ್ಲ. ಹಂಗೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಅಂದ್ಬಿಟ್ಟು ಹಂಗೆ ವಾಪಸ್ ಮಾಡಿಕೊಂಬಂದಿದ್ದೀನಿ. ಬಾಳೆಹಣ್ಣು ಇಲ್ಲೇ ಇದೆ ನೋಡಿ. ಬಾಳೆಹಣ್ಣು ಬೆಳಗ್ಗೆ ತಗೊಂಡೋಗಿದ್ದು ಹಂಗೆ ಬಂದೆ. ಇಲ್ಲೇ ಇದೆ. ಚಿಕನ್ ಅನ್ಸುತ್ತೆ, ಲೂಸ್ ಚಿಕನ್ ಏನಪ್ಪ. ಚಪಾತಿ ಹಿಟ್ಟು ಮಿದ್ದಿಟ್ಟಿದ್ದೀನಿ. ಚಪಾತಿ ಹಿಟ್ಟ, ಚಪಾತಿಗೆ ಗ್ರೇವಿ, ಚಿಕನ್ ಗ್ರೇವಿ ಚಪಾತಿಗೆ. ಬಲ್ಲಿ ಆ ಕಡೆಯಿಂದ ಬರ್ತಾವ ನೋಡೋನು. ಏನು ಇಬ್ಬರೇ ತಿನ್ನೋಕೆ ಆ ಕವರ್ ಒತ್ಕೊಂಬತ್ತಾನೆ ಮೇಲಕ್ಕೆ. ಎಲ್ಲರೂ ಇಕ್ಕು, ನಾಳಿಕೆ ಇದು ಮಾಡ್ಯಾರ ಆಯ್ತದೆ. ಇವಳು ಒತ್ಕೊಂಬತ್ತಾಳೆ. ಹ್ಞೂ, ಮೆಟ್ಲ ಮನೆಗೆ ಹೋಗಿ ಒತ್ಕೊಂಬತ್ತಾಳೆ.
ನಾನು ಹಸಿ ಚಿಕನ್ನು ಮುಟ್ಟಲ್ಲ ಅಂತ ಓಲ್ಡ್ ವಿಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್. ಯಾಕೆಂತಂದರೆ ಯಾಕೋ ಹಸಿ ಮಟನ್ ಮುಟ್ಟಿದರೆ ನನಗೆ ಆಗ್ತಾನೇ ಇಲ್ಲ. ಅದಕ್ಕೆ ನಮ್ಮ ಮನೆಯವ್ರ ಕೈಲೇ ಪಾಪ ಅವ್ರು ಇನ್ನೂ ಕೈ ಕಾಲು ತೊಳೆದಿಲ್ಲ, ಇಲ್ಲೇ ತೊಳ್ಕೊಟ್ಬಿಡಿ ಅಂತ ಅಂದಿದ್ದೀನಿ. ತೊಳಿತಿದ್ದಾರೆ. ಅಷ್ಟರಾಗ ನಾನು ಹೋಗಿ ಒಲೆ ಕಚ್ಚಿ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್. ನಡ್ಲಾ ಈಗ ಕೆಂದ ಅಂತವೇ ಇವತ್ತ ಭಾಳ ಖುಷಿಯಾಗವನು ಇವತ್ತು. ನಡಿ ಇವ್ರನ್ನ ಏನು ಮಾಡೋದು ಹೇಳ್ತೀನಿ ನಾನು. ಬೆಳಗಿಂದ ಕರಿತಾನೆ ಅವ್ರು ಬೋರ. ಮನೆಯೆಲ್ಲ ಈ ಕಡೆ ಎಲ್ಲ ನಮ್ಮ ಕಡೆ ಮಳೆ ಕಮ್ಮಿ ಆಯಿತು ಫ್ರೆಂಡ್ಸ್ ಇವತ್ತು. ಇದು ತೋರಿಸ್ತೀನಿ ತಡಿ. ಇಲ್ಲಿ ಜನ್ಮದ ಅನುಬಂಧ ನೋಡಿದ್ವಿ. ಈ ಪ್ರಾಣಿಗಳು ಎಷ್ಟು ಹೊಂದ್ಕೊಂಡಿರ್ತವೆ ಅಂತ ಫ್ರೆಂಡ್ಸ್. ಇವು ಸರಿ ತೋರಿಸ್ತೀವಿ ನೋಡಿ. ಇವು ಅವಲ್ಲ ಇವು ನಮ್ಮ ಸಣ್ಣ ಗೌರಿ ದೊಡ್ಡ ಗೌರಿ. ಇವಳೇನಾದ್ರು ಕಾಣಲಿಲ್ಲ ಅಂದರೆ ಇಲ್ಲ ಅಂತ ಅಂದ್ರೆ ಒಸಿ ಹೊಡ್ಕೊಳ್ಳಲ್ಲ ನೋಡಿ. ಎತ್ತಿಲ್ಲ ಒತ್ತಿಲ್ಲ ಆದ್ರೆ ಅವ್ಳು ಕಾಣಿಸ್ತಲೇ ಇರಂಗಿಲ್ಲ. ಇವಳು ಎಲ್ಲಾರ ಸೈಡ್ ಮೇಯಕ್ಕೆ ಹೋದ್ರು ಅಷ್ಟೇನೆ. ಅವಳು ಕಾಣಿಸ್ಲಿಲ್ಲ ಅಂದ್ರು ಅಂತವೇ ಅಯ್ಯೋ ಒಸಿ ಬಿಡ್ಕೊಳ್ಳಲ್ಲ. ಬನ್ನಿ ಒಲೆ ಕಚ್ಚಿದ್ದೀವಿ. ಇನ್ನು ಟೊಮೊಟ ಈರುಳ್ಳಿ ಇವು ಬಿಡ್ಸ್ಕೊತಾ ಇದೆಯನ್ನು. ಈ ಒಲೆ ಎಲ್ಲ ಚೆನ್ನಾಗಿ ಕಚ್ಕೊತಗೆ ಒಗ್ಗರಣೆಗೆ ಹಾಕ್ಬಿಡೋತೆಗೆ. ಹಾಕ್ತೀನಿ ಇದು ಮೆಂತ್ಯ ಸೊಪ್ಪು ಚಿಕನ್ ಮಾಡೋದು. ಮೆಂತ್ಯ ಸೊಪ್ಪು ಸೋಸ್ಕೋಬೇಕಲ್ಲ. ಅಲ್ಲ ಅವ ಆಮೇಲೆ ರುಬ್ಕೊಳ್ಳೋ ಅಂತೆ. ಮೆಂತ್ಯ ಸೊಪ್ಪು ರುಬ್ಕೊಳ್ಳಲ್ಲ, ಒಗ್ಗರಣೆಗೆ ಹಾಕೋದು. ಒಗ್ಗರಣೆಗೆ ಅವ ಅಮ್ಮ ಫ್ರೆಂಡ್ಸು ಇನ್ನೊಂದು 200 ರೂಪಾಯಿ ಅದೇ 60 ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ. 2 ಸೌತೆಕಾಯಿ, ಒಂದು 2 ಕಂತೆ ಮೆಂತ್ಯ ಸೊಪ್ಪು, ಆಮೇಲೆ ದುಡ್ಡು ಕೊಡ್ಬೇಕಾಯ್ತದೆ ಅಂತ ಇವತ್ತು ತುಂಬಿಟ್ಟು ಕಳಿಸ್ತದೆ. ನಾನು ಹಂಗೆ ಒಂದು 4 kg ಮೆಣಸಿನ್ಕಾಯಿ ಹಾಕೊಂಬ ಅಂತ ಹೋದೆ. ಆಮೇಲೆ ಇದು ಏನು ಹಾಕೋ ಮೆಂತ್ಯ ಸೊಪ್ಪಿಗೆ ಪಲಾವ್ಗೆ ಬಿರಿಯಾನಿಗೆಲ್ಲ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು, 1-2 ಸೌತೆಕಾಯಿ ಎಲ್ಲ ಹಾಕಿ ತುಂಬ ಕಳಿಸುತ್ತೆ. ನಾನು ಇನ್ನೇನು ಮಾತಾಡಲಿಲ್ಲ. ಮೆಂತ್ಯ ಸೊಪ್ಪು ಏನಂದ್ರೆ ಫ್ರೆಂಡ್ಸ್, ಈ ಥರ ಒಂದು ಕನಸಿತ್ತು ನನಗೆ. ಯಾವಾಗ ಗೊತ್ತಾ, ಮದುವೆ ಆದಾಗ್ಲೇನೆ ನಾವು ಒಂದೇ ಇದು ಊರೊಳಗೆಲ್ಲ ಇದ್ವಲ್ಲ, ಆಗ ಈ ಥರ ತೋಟದ ಹತ್ರ ಈ ಥರ ನೈಟ್ ಹೊತ್ತು ನಾನು ನನ್ನ ಗಂಡ ಈ ಥರ ಅಡುಗೆ ಮಾಡ್ಕೊಂಡು ಇರ್ಬೇಕಂದ್ರೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೇಕಂತ ಒಂದು ಕನಸಿತ್ತು ನನಗೆ. ಅದನ್ನ ನೋಡಿ ನನ್ ಸಾಗೈತಿ. ಇವಾಗ ಒಂದೊಂದ್ಸಲಿ ಬೇಜಾರಂತ ಅನ್ಸಿದ್ರು ಇದೇ ಸ್ವರ್ಗ ನೋಡಿ. ಅವರೆಲ್ಲ ಇಲ್ಲೇ ನಮ್ಮ ಜೊತೆ ಇದ್ದಾರೆ. ಇದೇ ಸ್ವರ್ಗ. ಅವ್ರು ನಮ್ದು ಊಟ ಆಗೋವರ್ಗು ಅವ್ರು ನೊಳಿ ಕಟ್ಟಲ್ಲ. ನಮ್ದು ಊಟ ಆದ್ಮೇಲೆ ಅವ್ರು ನೊಳಿ ಕಟ್ಟೋದು, ಅಲ್ಲಿವರೆಗೂ ಕಟ್ಟಲ್ಲ ಅವ್ರು. ಬಾಡ್ ಒಳಗೆ ಹೋಯ್ತಾ ಇಲ್ಲ ಇನ್ನೂ ಸೋಸ್ಕೊತಾನೆ ಇದೆಯಲ್ಲ. ಮೆಂತ್ಯ ಸೊಪ್ಪು ಒಗ್ಗರಣೆಗಾರ ಹಾಕತ್ತ ಚಿಕನ್ ಇದಾಯ್ತಲ್ಲೇ ಇರು. ಮೆಂತ್ಯ ಸೊಪ್ಪು ಒಗ್ಗರಣೆಗೆ ಹಾಕ್ಬೇಕು. ಮೆಂತ್ಯ ಸೊಪ್ಪು ರುಬ್ಬಲ್ಲ, ಮೆಂತ್ಯ ಸೊಪ್ಪು ಒಗ್ಗರಣೆಗೆ ಹಾಕ್ಬೇಕು. ರುಬ್ಬಲ್ವ ಇದ? ಕೈ ಆಯ್ತದ ಸಾಕ? ಕೈ ಬರ್ತದ ಸಾಕ? ಇಲ್ಲ ಹಾಕ್ಬಿಡತ್ತಗದ ಇಷ್ಟ. ಅದು ಏನಾಗಲ್ಲ ಕಣ. ಇಷ್ಟ ಕಣ ಹಾಕ್ಬಿಡದ. ಮೆಂತ್ಯ ಸೊಪ್ಪಿನ ಚಿಕನ್ ನಾನು ಫಸ್ಟ್ ಟೈಮು ಮೆಂತ್ಯ ಸೊಪ್ಪು ಹಾಕ್ತಾ ಇರೋದು ಚಿಕನಿಗೆ. ಕೈ ಬರ್ತದ ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಹಾಕ್ತಾ ಇದ್ದೀನಿ. ಅಷ್ಟಾಗಿ ನಾವು ಮೆಂತ್ಯ ಸೊಪ್ಪು ತೊತ್ತಿರ್ಲಿಲ್ಲ, ಇವಳು ಹಾಕ್ತಿರ್ಲಿಲ್ಲ. ಪಲಾವಿಗೆ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿನ. ಪಲಾವ್ಗೆ ಬಿರಿಯಾನಿಗೆಲ್ಲ ಚೆನ್ನಾಗಿರುತ್ತಂತೆ ನೋಡಿ. ನಾನು ಫಸ್ಟ್ ಟೈಮ್ ಮೆಂತ್ಯ ಸೊಪ್ಪು ಹಾಕಿ ಚಿಕನ್ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗ್ ಬರ್ತದೆ. ಶಿವದ ಐಡಿಯಾ ಇದು, ನಂದಲ್ಲ. ನಂದು ಐಡಿಯಾ ಅಂತ ಏನಿಲ್ಲ. ಅಲ್ಲಿ ಅಮ್ಮ ನಿಮ್ಮಣ್ಣ ಕಾಸು ಕೊಡ್ಬೇಕಲ್ಲ ಅಂದ್ಬಿಟ್ಟು ಕೈ ಬತ್ತಂದ್ರೆ ಹಂಗ ಪಲ್ಲು ಹಚ್ಕೊಡ್ತೈತೆ. ಕೈ ಬರ್ತದೆ ಅಂತ ಅಂದ್ರೆ ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಕೈ ಬರಲ್ಲ. ನೋಡಿಲಿ ಇದೆಲ್ಲ ಇದಾಗೈತಿ. ಸಾಕಲ್ಲ ಇಷ್ಟು ನೋಡಿ. ಒಲೆನೂ ಹೋಯ್ತು ಫ್ರೆಂಡ್ಸ್. ಇಲ್ಲಿ ಉರಿತೈತೆ ಬಿಡು. ಚಿಕನ್ ಫ್ರೈಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ರುಬ್ಕೊಂಬಿಟ್ಟು ಬರ್ತೀನಿ. ಏನಿಲ್ಲ ಫ್ರೆಂಡ್ಸ್, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಇಷ್ಟು ಹಾಕೊಂಡಿದ್ದೀನಿ. ಇವಾಗ ಇದನ್ನ ರುಬ್ಕೊಂಬಿಟ್ಟು ಬರ್ತೀನಿ. ಬಿಡ್ಲ ಅವ್ಳು ಹುಷಾರಿಲ್ಲ. ಬಿಡ್ತೀನಿ ಅಂತ ಕಡ್ಗಿಡ್ದೆ ನೋಡಿ. ಚಾಪೆ ಮೇಲೆ ಹೆಂಗೆ ಕಿತ್ತಾಡ್ತಾರೆ ನೋಡಿ. ಬಂದು ನಮ್ಮ ಕೆಂದನ ಕಟಾಕ ನೋಡ್ರಿ ಬೈತೀರ ನೋಡಿ. ಡೇ ಈಗ ಅದೇದ್ಲು ಕಂತಾರ ನೋಡಿ. ನಮ್ಮ ಕೆಂದ ಅವಳನ್ನ ಕಚ್ತಾವಳೆ ಅಂತ ಗೌರಿ ಯಾವ ಥರ ನೋಡ್ತಾವಳೆ. ಬಿಡೋ ಅವಳು ಸಿಟ್ಟು. ಏನಾರ ಕಚ್ಚಿಬಿಡ್ತಾಳೆ ಅಂತ ಏನೋ ಒಂದು ಇವ ಕಚ್ಚಿಬಿಡ್ತಾನೆ ಅಂದ್ಬಿಟ್ಟು ಅವಳಿಗೆ ಒಂಥರ ಸಿಟ್ಟು. ಆದ್ರೆ ಇವರಿಬ್ರು ತಮಾಷೆಗೆ ಆಡ್ತಾವ್ರೆ. ಬನ್ನಿ ಖಾರ ರುಬ್ಕೋತೇವೆ. ಅವ್ರಿಬ್ರು ಹೆಂಗೆ ಆಡ್ತಾರೆ ಗೊತ್ತಾರ?
ಏನು ಗೊಂಬೆ ಈ ಥರ ಮಾಡಿಬಿಟ್ಟಿದ್ದೀರಲ್ಲ ಈಗ. ಮಸಾಲೆ ತಗೊಂಡೋಗಿ ಆಚೆ ಬರ್ತೀನಿ. ಮಸಾಲೆ ತಗೊಂಡಿದ್ದೀನಿ. ಅಲ್ಲಿ ನೋಡಿದ್ರೆ ಒಂದು ಕೊಚ್ಚಿ ಕಿಚ್ಚನ್ ಕಂಡ ತಮಾಷೆ ಆಡಕ್ಕೆ ಹೋಗಿ ಕೆಂದ ಬಿಡ್ತೀರಿ. ಐ ನಡಿ. ಅವಳಿಗೆ ಹುಷಾರಿಲ್ದ ಏನೂ ಮುಟ್ತಿರ್ಲಿಲ್ಲ. ಈಗ ನೋಡಿ ಹೆಂಗೆ ಆಟಾಡ್ತಾರೆ. ಏಯ್ ಸುಮ್ಮಿರವ, ಅದು ಮಣ್ಣಲ್ಲಿ ಬಿದ್ದು ಅದ್ದಾಡ್ತೈತೆ. ನೀನು ಆಡ್ತೆ ನೀನು ಅತ್ತೆ ನಾನು ಇದು ಮಾಡಲ್ಲ. ನೀನು ಅವ್ನು ತಮಾಷೆ ಆಡಕ್ಕೆ ಹೋಯ್ತಾನೆ. ಆಮೇಲೆ ಒಂಚೂರು ಗಾಯ ಆದ್ರೆ ನಾವೇ ನೋಡ್ಬೇಕಲ್ಲಿ. ಹೇಯ್ ನಡಿ. ಅವನು ಏನು ತಮಾಷೆ ಆಡಕ್ಕೆ ಹೋಯ್ತಂತಾರ ಅವನು. ಇವಳು ನಮ್ಮ ಗೊಂಬೆ ಕಮ್ಮಿ ಅಲ್ಲ, ಅವಳುವೆ. ಅವರಿಬ್ರು ಕಮ್ಮಿ ಅಲ್ಲ, ಅವರು ಇಬ್ಬರು ಕಮ್ಮಿ ಅಲ್ಲ, ಒಬ್ರಿಗಿಂತ ಒಬ್ರು ಹೆಚ್ಚು. ಕೈಗೆ ಸುಟ್ಕೊಂಡಿ. ಚಿಕನ್ ಇದು 2-3 ಸಲ ನಾನು ತೊಳ್ಕೊಟ್ಟಿದ್ದೀನಿ. ಎಣ್ಣೆ ರೆಡಿ ಆಗೈತೆ. ಸರಿ, ಇದ್ರ ಜೊತೆಗೆ ಏನು ಮಾಡ್ತೀಯ ಅಂತ? ರೈಸ್ ಮಾಡ್ತೀಯ, ಏನು ಮಾಡ್ತೀಯ? ಚಪಾತಿ. ಹಸಿಟ್ಟು ಮಿದ್ದಿಕ್ಕಿದ್ಯಾರಯ್ಯ? ಎಣ್ಣೆ ಕಾದಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದ್ರೊಳಗೆ ಅರಿಶಿನ ಪುಡಿ, ಇವಾಗ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ನಾವು ಚಿಕನ್ಗೆ ಫಸ್ಟ್ ಮೆಂತ್ಯ ಸೊಪ್ಪು ಹಾಕ್ತಿರೋದು ಇವತ್ತೇ. ಹಾಗೇನು ನೋಡಿ, ಮೆಂತ್ಯ ಸೊಪ್ಪಲ್ಲಿ ಫ್ರೈ ಆಗೈತೆ. ಇವಾಗ ಶಿವರ್ ಕೈ ಚಿಕನ್ ತೊಳೆದಿದ್ದಾರೆ ಫ್ರೆಂಡ್ಸ್. ಆಮೇಲೆ ಮತ್ತೇನೆ ನಾನು ಇವಾಗ ನೀರು ಬಿಟ್ಕೊಂಬಂದೆ. ಅವರು ಒಂದು 2-3 ಸಲ ಕ್ಲೀನ್ ಮಾಡಿದ್ವಿ ಚೆನ್ನಾಗಿ. 2-3 ಸಲ ಎಲ್ಲ ಜಾಸ್ತಿ ಸಲಿನೇ ಕ್ಲೀನ್ ಮಾಡಾರೆ. ಈಗ ಮೆಂತ್ಯ ಸೊಪ್ಪು ಫ್ರೈ ಆಗೈತೆ. ಅದರೊಳಗೆ ಇವಾಗ ಚಿಕನ್ ಹಾಕ್ತಾ ಇದ್ದಾರೆ. ಮೊದ್ಲಂಗ ಅಪ್ರೂವ್ ಚಿಕನ್ ಚಿಕನ್ ಅದೇನೋ ಗೊತ್ತಿಲ್ಲ, ಅವತ್ತೊಂದಿನ ಅದು ಸ್ಮೆಲ್ ಮೂಸ್ಬಿಟ್ಟು ಅವಾಗಿಂದ ಸ್ಮೆಲ್ ಕಂತಾನೆ ಆಯ್ತಾ ಇಲ್ಲ. ಯಾಕೋ ಅಷ್ಟೇ ಆಗ್ತಾ ಇಲ್ಲ. ಮಸಿ ಬಟ್ಟೆ ತಂದಿಲ್ವಾ? ಸ್ವಲ್ಪ ಸಾಲ್ಟ್ ಹಾಕಿ ನೋಡಿ ಫ್ರೆಂಡ್ಸ್. ನೈಟು ಈ ಟೈಮಲ್ಲಿ ಹೊರಗಡೆ ಚಿಕನ್ನು ಯಾರಿಗಿರುತ್ತೆ ಈ ಭಾಗ್ಯ? ಶಿವ ಅವ್ರ ನೈಟ್ ಹೊತ್ತು ನನ್ನ ಗಂಡ ಸ್ಮಾರ್ಟ್ ಆಗಿ ಕಾಣಿಸ್ತಾವ್ರ ನೋಡಿ ಫ್ರೆಂಡ್ಸ್. ಹೌದು, ನಿಜ. ನನ್ನ ಗಂಡ ನಿಜವಾಗ್ಲೂ ರಿಯಲಿ ಆಗಿ ಹೀರೋನೇ. ಫುಲ್ಲು ಸ್ಮಾರ್ಟ್ ಆಗಿದ್ದಾರೆ. ಆದ್ರೆ ನನಗೆ ಹೆಂಗ್ ಸಿಕ್ಬಿಟ್ರ ಅಂತ ಗೊತ್ತಿಲ್ಲ. ನಾನೇ ಚೆನ್ನಾಗಿಲ್ಲ, ನನ್ನ ಗಂಡ ಹೀರೋ. ಮೂಗು ನೋಡಿ, ಮೂಗ ಫ್ರೆಂಡ್ಸ್ ಹೆಂಗೆ ಗಿನಿ ಮೂಗು. ನಮ್ಮ ಅಜ್ಜಿಯರು ಏನನ್ನೋರು ಗೊತ್ತಾ ಫ್ರೆಂಡ್ಸ್? ಶಿವ ಅವ್ರ ಮೂಗು ನೋಡಿ ರಾಜ್ಕುಮಾರ್ ಮೂಗು ಅಂತ ಅನ್ನೋರು. ರಾಜ್ಕುಮಾರ್ ಒಂದ್ ಮೂಗಿದ್ದಂಗ ಐತೆ ಅಂತ ಅನ್ನೋರು. ಅದು ಮೂಗ ಮೇಲೆ ಒಂದು ಕಲೆ ಆಗ್ಬಿಟ್ಟೈತೆ. ಏನ್ ಗೊತ್ತಾ, ಅದು ಇತ್ತೀಚೆಗೆ ಆಗಿದ್ದು. ಯಾವಾಗ ಗೊತ್ತಾ, ಈ ಮನೆ ಕಟ್ತಾ ಇದ್ವಲ್ಲ ಅವಾಗ ಏನೋ ಸುಂಕು ಏನೋ ಅರ್ದ್ಬಿಟ್ಟಿತ್ತಂತೆ. ಈಗ ಅಲ್ಲಿ ಒಂದು ಬೆಡ್ಶೀಟ್ ಹಚ್ಕೊಂಡಿದ್ದೆ. ಬೆಡ್ಶೀಟ್ ಹಚ್ಕೊಂಡಾಗ ಏನಾಯ್ತು ಅಂತಂದ್ರೆ ಅದೇನೋ ಅಂತಾರಲ್ಲ, ಏನಾರು ಒಂದು ಇದಿರ್ಬೇಕಂತ ಅಂದ್ಬಿಟ್ಟು ಅದು ಬೆಡ್ಶೀಟು ನಮ್ಮನೇಲಲ್ಲ, ಇವರ ಸಂಬಂಧಿಕರು ಮನೇಲಿ ಬೆಡ್ಶೀಟ್ ಹಚ್ಕೊಂಬಿಟ್ಟವ್ರೆ. ಅದು ಸುಂಕೇನೋ ಇತ್ತೇನೋ, ಮೂಗ್ ಮೇಲೆ ಇದಾಗ್ಬಿಟ್ಟೈತೆ. ಅದು ಗಾಯ ಆಗ್ಬಿಟ್ಟು ಅಲ್ಲಿ ಮೂಗ್ ಒಂದ್ ಕಲೆ ಹಂಗೆ ಫುಲ್ ಗಾಯ ಆಗ್ಬಿಟ್ಟಿತ್ತು. ಈಗ ಒಂದ್ ಚೂರಿ ಉಳ್ಕೊಂಡೈತೆ. ಮೂಗ್ ಮೇಲೆ ಒಂದ್ ಕಲೆ, ಏನಾರು ಒಂದ್ ಕಲೆ ಇರ್ಬೇಕಲ್ಲ, ಅದಕ್ಕೆ ಅಲ್ಲೊಂದ್ ಕಲೆ ಉಳ್ಕೊಂಬಿಟ್ಟೈತೆ. ಅದೊಂದ್ ಬಿಟ್ರೆ ನನ್ ಗಂಡ ಸ್ಮಾರ್ಟು. ಚಿಕನ್ ನೋಡಿ ಆಯ್ತಾ. ಒಟ್ನಲ್ಲಿ ಏಜ್ ಆದಂಗೆ ಕಾಣಿಸಲ್ಲ ಫ್ರೆಂಡ್ಸ್ ನನ್ನ ಗಂಡಂಗೆ. ಇನ್ನೂ ಬೇಕಾದ್ರೆ 10th SLC ಹುಡುಗ ಅಂದ್ರೂ ಬೇಕಾದ್ರೆ ಯಾರು ನಂಬ್ಬಿಡ್ತಾರೆ. ಈಗ ಎಕ್ಸಾಕ್ಟ್ಲಿ ಎಷ್ಟು ವಯಸ್ಸಾಗಿರ್ಬೋದು? ಎಕ್ಸಾಕ್ಟ್ಲಿ ಬೇಡ, ನಾನು ಹೇಳಲ್ಲ. ಒಟ್ಟಲ್ಲಿ ನಿಮ್ಮ ಪ್ರಕಾರ 30 ಫ್ರೆಂಡ್ಸ್. ಶಿವಗೆ 30 ಮೇಲೆ ಆಗೈತೆ ವಯಸ್ಸು. ಎಷ್ಟಾಗೈತೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ನೀವು. 30 ಮೇಲೆ ಆಗೈತೆ ಶಿವಗೆ. ಒಟ್ಟಲ್ಲಿ 10th ಹುಡುಗ ಅಂದ್ರೂ ಬೇಕಾದ್ರೆ ಯಾರು ನಂಬ್ತಾರೆ, ಬೇಕಾರೆ 9th ಹುಡುಗ ಅಂದ್ರೆ ಯಾರು ನಂಬ್ತಾರೆ. ಅಷ್ಟು ಅಂದ್ರೆ ನಿನ್ಗೆ ಬಾಳ ಹೊಟ್ಟೆ ಹೊರೈತೆ. ಎಲ್ಲರಿಗಿಂತ ಹುಡುಗಿ ಹೊಟ್ಟೆ ಹೊರಿ. ನಾನು ಒಂದ್ಸರಿ ಯಾವಲ್ಲೂ ನಾನು ಬೆಳಗ್ಗೆ ಟೈಮು ಸೋಪ್ ಹಾಕೊಂಡು ಮಕ್ಕ ತೊಳೆಯೋಕೆ ಹೋಗಿ ಯಾವಲ್ಲ ಒಂದು ಟೈಮು ಸೋಪ್ ಹಾಕೊಂಡು ಮಕ್ಕ ತೊಳೆದ್ಬಿಟ್ರೆ ಏನಂತಲ್ಲ, ಅಯ್ಯೋ ಇವತ್ತೇನು ಸೋಪ್ ಹಾಕೊಂಡು ಮಕ್ಕ ತೊಳ್ಕೊಂಡು ಅದು ನಾಮ ಇಕ್ಕೊಂಡು ಹೋಯ್ತಾ ಇದೆಯಲ್ಲ ಅಂತ ನೋಡಿ ಎಷ್ಟೆಲ್ಲ ಅಬ್ಸರ್ವ್ ಮಾಡ್ತಾರೆ. ಅದ್ಕೊಂಡು ನಾನು ಬೆಳಗ್ಗೆ ಹೊತ್ತು ಸೋಪ್ ಹಾಕೊಂಡು ಅಂತೂ ಮಕ್ಕ ತೊಳೆ ಎಲ್ಲ ಕ್ಲೀನಾಗಿ ಹಲ್ಲು ಹೋಯ್ತೀನಿ. ಹಲ್ಲು ಹೋಯ್ದ್ಬಿಟ್ಟು ಒಂದು ಮಕ್ಕ ಹಿಂಗೆ ನೀರು ಹಾಕೊಂಡು
ಮಾಮೂಲಿ ಬಟ್ಟೆ ಹಾಕೊಂಡು ಹೋಗ್ತೀನಿ ಅಷ್ಟೇ. ಅಕಸ್ಮಾತ್ ಯಾವಲ್ಲಾರ ನನಗೆ ನಾನೇ ಮರ್ತು ಒಂದೊಂದ್ಸಲಿ ಸೋಪ್ ಹಾಕೊಂಡು ಮಕ್ಕ ತಗೊಂಡು ಯಾವ್ದಾರ ದೇವ್ರ ಕೈ ಮುಕ್ಕೊಂಡು ನಾಮೇಕೆ ಅಂಟು ಬಿಡ್ಸಾಕು ಇವತ್ತೇನಿದ್ದು ಅದೇನು ಕೆಲಸ ಮಾಡಕ್ಕೆ ಹೋಯ್ತೆ ಹುಡುಗಿ ಮಾಡಕ್ಕೆ ಹೋಯ್ತೆ ಅಂತ ಫೋಟೋ ಬಿಡ್ತೀನಿ. ಭಯ ಭಯ ನಮ್ಮ ಭಯ ಅಲ್ಲ, ನೀವು ನಮ್ಮ ಶಿವನ ಯಾರು ಆರಿಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ ಅಷ್ಟೇ. ಕಷ್ಟಪಟ್ಟು ಲವ್ ಮಾಡಿ ಮದುವೆ ಆಗಿದ್ದೀನಿ, ಅದಕ್ಕೆ ಭಯ. ಚಿಕನ್ ಊರಿಗೆ ಫಸ್ಟು ಭಯ ಎಂತಿಲ್ಲ ಫ್ರೆಂಡ್ಸ್. ನಮ್ಮಿಬ್ರದ್ದು ಒಂದೇ ಪ್ರಾಣ, ಏನು ಎರಡು ದೇಹ ಒಂದೇ ಜೀವ. ಶಿವದು ನಂದುವೆ, ಡೋಂಟ್ ವೆರಿ. ಹಿಂಗೆ ಹೇಳ್ತಿರೋದು ನೋಡಿ. ಚಿಕನು ಚೆನ್ನಾಗಿ ಫ್ರೈ ಆಗ್ತೈತೆ, ಮಸಾಲೆನ ಹುಯ್ಬೇಕು. ನಿಮ್ಮ ಗೊಂಬೆ ಎಲ್ಲಿ ಬಂದು ಕುಂತೋಳೆ ಗೊತ್ತಾ ನಿಮಗೆ? ಅದು ಹಿಂದೆ ಬಂದು ಕುಂತೋಳೆ. ಅಲ್ಲಿ ಅವಳು ಕೆಂದು ನೋಡ್ತಾಳೆ. ಅವಳು ಎದ್ರಕೊಂಡು ಅಂತಲ್ಲ. ಇವಾಗ ರುಬ್ಬಿರೋ ಮಸಾಲೆನ ಹಾಕ್ತಾ ಇದ್ದೀನಿ. ಅರ್ಜೆಂಟಲ್ಲಿ ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ. ಅದು ಯಾವ ಥರ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಅರ್ಜೆಂಟಲ್ಲಿ ಮಾಡ್ತೀವಲ್ಲ ಚಿಕನ್ ಫ್ರೈ, ಅದೇ ಟೇಸ್ಟ್ ಆಗಿರುತ್ತೆ. ಅವ್ಳು ಓಡಿಸೋ ಆಗ್ಲಿ ಬಂದಳ ನಿಮಗೆ. ಗ್ರೀನ್ ಚಿಕನ್, ಫುಲ್ಲು ಗ್ರೀನ್ ಆಯ್ತದೆ. ಇದು ಹಾಕಿದೀವಲ್ಲ, ಕೊತ್ತಂಬರಿ ಸೊಪ್ಪೆ ಜಾಸ್ತಿ ಹಾಕಿರಂಗಲ್ಲ. ನೋಡಿ ನಮ್ಮ ಕೆಂದನ ಎಷ್ಟು ಇದೊಂದು ಡೈ ಬಲ್ಲ ನೆಕ್ಕಲ್ಲ ಬಾ ಕೊಳಕ್ ನನ್ನ ಮಗನೇ. ಸ್ನಾನ ಮಾಡಿಸ್ಕೊಳಕೋರು ಮಾಡಿಸ್ಕೊಳ್ಳೋದೇ ಇಲ್ಲ ನೋಡಿಲಿ ಹೆಂಗೆ ಹೋಗಿ ನಿಂತಾವ ನೋಡಿ ನೆಕ್ಲಿ ಅಂದ್ಬಿಟ್ಟು. ಆದ್ರೂ ಇವ್ರು 3 ಜನ, ಇವರು ನಮ್ಮ ಗೊಂಬೆನೂ ಸೇರಿ ಇವ್ರು 4 ಜನ ಇಷ್ಟು ಹೊಂದಾಣಿಕೆ ಅವರೇ ಅಂತಂದರೆ ಏಯ್ ಬಾ ಅದೋ ಥರ ಅವ್ರು ನಾವೇ ಮನುಷ್ಯಗಳು ಒಬ್ರ ಮೇಲೆ ಒಬ್ರು ಕಿತ್ತಾಡ್ಕೊಂಡು ಇದು ಮಾಡ್ತೀವಿ. ಪ್ರಾಣಿಗಳು ಎಷ್ಟು ಇದಾಗಿರ್ತವೆ. ನಡೆಯತ್ತಾಗೆ ಗ್ರೀನ್ ಚಿಕನ್ಗೆ ಇನ್ನು ಸ್ವಲ್ಪ ನೀರು ಇರಬೇಕು ಅನಿಸುತ್ತೆ. ಬೇಡ, ನೀರು ಬಿಟ್ಕೊಳತ್ತದೆ ಆಮೇಲೆ. ಏಯ್ ಅದೇ ಅಲ್ಲಿ ನೋಡಲ್ಲಿ ಹೆಂಗೆ ಕೆಳಗೆ ಹಾಕೊಂಡು ಓಡಾಡ್ತಾನೆ. ಐ ಬಿಡ ಬಿಡ ಎಲ್ಲ ಕೊಟ್ಟು ಐ ಇದಲ್ಲ ನಿನ್ನ ಮೇಕೆ ಇದ ಮೇಕೆ ಅವನು ಆಡ್ತಾನೆ ಅಂತ ಇವಳು ಆಡ್ತಾ ಕುಂತಲ್ಲ ಇದ ಮೇಕೆ. ಅಯ್ಯೋ ಅವ್ರಿಬ್ರು ನಾವು ತಲೆ ಕೆಸ್ಕೊಳತ್ತ ಇದು ಮಾಡೋದು ಸುಮ್ಮನೆ. ಇದು ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ. ಪ್ಲೇಟ್ ಹೆಂಗೈತೆ? ಯಾರು ಪ್ಲೇಟ್ ನೋಡೋರು ತುಂಬ ಆಗ್ತಾರೆ ಅನ್ನಬೇಕು. ಈ ಕಡೆ ಕಿತ್ಬಿಡೋಣ, ಆಮ್ಯಾಗ ಬೇಕಾರೆ ಆಗಿಲ್ಲ ಅಂತಂದರೆ ಒಂಚೂರು ಮಡಿಕೊಂಡ್ರೆ ಆಯಿತು. ಮುಚ್ಚಿಬಿಡೋಣಲ್ವಾ? ಫ್ರೈ ಮುಚ್ಚಿಬಿಟ್ಟಿರ್ತೀನಿ. ಇಲ್ಲಿ ನಮ್ಮ ಕರ್ನಾಟಕ ಮ್ಯಾಪು ರೆಡಿಯಾಗಿದೆ. ಯಾವ್ದಾರು ಹೊತ್ತು ರೌಂಡ್ ಆಗಾರ ಹೊತ್ತೀಯಾ? ಅದು ಮುರ್ಕೊಂಡೆ ತಾನೇ ಹೊಟ್ಟೆ ಒಳಗೆ ಹೋಗೋದು. ರೌಂಡ್ ಶೇಪಲ್ಲೇ ತಿಂತೀಯಾ? ಒಂದು ಇಂಡಿಯಾ ಮ್ಯಾಪ್, ಒಂದು ಕರ್ನಾಟಕ ಮ್ಯಾಪ್ ಮಾಡಿರ್ತೀನಿ. ತಾನೇ ಹೊಟ್ಟೆ ಒಳಗೆ ಹೋಗೋದು. ಏನಾರು ಹಂಗೆ ರೌಂಡ್ ಶೇಪಲ್ಲಿ ತಿನ್ನಂಗಿದ್ರಿ ಹೆಂಗಪ್ಪ? ಒಲೆನಾರು ತಳ್ಳಪ್ಪ ಹೋಗ್ಲಿ. ಅವು ಸೌದೆ ಅಂತೂ ಇವತ್ತು ಚೆನ್ನಾಗಿ ಒಣಗವೇನ, ಮಳೆ ಇಲ್ಲ. ಮೊನ್ನೆ ಸ್ವಾನ್ಯಾಗ ಬಂದು ಒಂಚೂರು ನೆಂದಿದ್ದು, ಇವತ್ತು ಸ್ವಲ್ಪ ಚೆನ್ನಾಗಿ ಒಣಗ್ಬಿಟ್ಟವೆ. ಅದು ಬರೋ ಅಂತೈತೆ, ನಮ್ಮ ತಾರನು ಬರೋ ಅಂತದೆ. ಹಳ್ಳಿಗಾರಲ್ಲಿ ಹಚ್ಕೊಡ್ತೈತೆ. ಇಲ್ಲಿ ನೋಡಿ ಚಪಾತಿ ಎಲ್ಲ ರೆಡಿ ಆಯ್ತೈತೆ. ಇಲ್ಲೊಬ್ಬರು ದೊಡ್ಡ ಗೌಡ್ರು ವೆಯ್ಟ್ ಮಾಡ್ತಾವ್ರೆ. ಅವಳು ನಮ್ಮ ಗೊಂಬೆ ಇವ್ನಿಗೆ ಎದ್ರಿಕೊಂಡೆ ಓಡೋದ್ಲತ್ಲ. ಇಲ್ಲಿ ದೊಡ್ಡ ಗೌಡ್ರು ವೆಯ್ಟ್ ಮಾಡ್ತಾವ್ರೆ. ಅಲ್ಲೇ ಹ್ಞೂ ಅಂತ ಅವಳೋಳು. ಏನಾರು ನಾವು ಒಂಚೂರು ಕಣ್ಮರೆ ಆದರೆ ಮುಗೀತು. ಈ ತಪ್ಪಲಿಲ್ದಿರೋ ಇದರಲ್ಲಿರೋ ಇದು ಇರಲ್ಲ, ಆ ಒಲೆಯಲ್ಲಿ ಬೇಯ್ತೈತಲ್ಲ ಅದೂ ಇರಲ್ಲ. ನಾವು ಈ ಗೌಡ್ರ ಬಿಟ್ಟು ಎಲ್ಲೂ ಹೋಗಂಗೂ ಇಲ್ಲ. ನೋಡಿ ಏನೋ ಹೇಳ್ತಾವ್ರೆ ಅಂತ ಮಕ್ಕ ನೋಡ್ತಾನೆ. ನನ್ನ ಬಗ್ಗೆ ಏನು ಹೇಳ್ಬೇಡ, ನಾನು ಒಳ್ಳೆ ಅಮಾಯಕ ಅಂತ ಹೇಳ್ತಾವೆ. ಓ ಅಮಾಯಕ ಹಾಸ್ಪಿಟಲ್ ಅದಕ್ಕೆ ಅವೇನು ಓಡಾಯ್ತದೆ. ಚಪಾತಿ ಎಲ್ಲ ರೆಡಿ ಆಗೈತೆ. ಒಂದು 6, 7, 8 ಅಷ್ಟೇ.
ಇಲ್ಲೊಂದು ಒಲೆ ಮೇಲೆ ಬೇಯ್ತೈತೆ. ಆಮೇಲೆ ಇಲ್ಲಿ ಚಿಕನ್ ಮೊದಲೇ ಮಾಡಿ ಇಕ್ಕಿದ್ವಲ್ಲ ಇಲ್ಲಿ ರೆಡಿ ಆಗೈತೆ. ತರದು ಒಲೆ ಮೇಲೆ ಇಟ್ಬಿಡ್ಲಾ? ಅದೊಂದು ಚೀಲಕ್ಕೆ ಬೈಲಿ ತರ್ರಿ, ಒಂದು ಚೀಲಕ್ಕೆ ಬಿಟ್ಟು ಸ್ವಲ್ಪ ಬಿಸಿ. ಏನಿಲ್ಲ, ಇದು ಇಕ್ತೀನಿ ಇದ್ರ ಮೇಲೆ ಒಲೆ ಮೇಲೆ ಇಕ್ಬಿಡ್ತೀನಿ. ಇದು ಎತ್ಕೊ ಬನ್ನಿ. ಇವತ್ತೆಲ್ಲ ಸೌತೆಕಾಯಿ ತಂದಿರೋದಕ್ಕೆ ನೆನೆಸ್ಕೊಂಡು ಕೊಯ್ತಾ ಕುಂತಾರೆ. ಇಲ್ಲ ನೆನೆಸ್ಕೊಂಡು ಕೊಯ್ತಾ ಇದ್ದೀವಿ ಇವತ್ತು ಅಂದೆ. ಸೌತೆಕಾಯಿ ಚಿಕನ್ ಗೊಜ್ಜು ಚಪಾತಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಬನ್ನಿ ಎಲ್ಲ ಊಟ ಮಾಡೋಣ. ಚಿಕನ್ಗೆ ಜಾಸ್ತಿ ನೀರು ಹಾಕಿಲ್ಲ, ಒಂದು ಸ್ವಲ್ಪ ಏನೋ ಚೂರು ಗಟ್ಟಿ ಆಗಬೇಕು ಅಂತ ಅನಿಸುತ್ತೆ. ಸಾಕು ನೋಡಿ, ಸ್ವಲ್ಪ ಹೊತ್ತು ಬಿಟ್ರೆ ಗಟ್ಟಿ ಆಗ್ಬೋದು ಅನಿಸುತ್ತೆ. ಅದಕ್ಕಿಂತ ಗಟ್ಟಿ ಆಗ್ಬೇಕಾ? ಗಟ್ಟಿ ಇರಲ್ಲ, ಸಾಕು. ತೀರಾ ಗಟ್ಟಿ ಆದ್ರೆ ಆಮೇಲೆ ಸೀದೋದಂಗೆ ಆಗುತ್ತೆ. ಚೂರು ಇದಾಗುತ್ತೆ. ಚಪಾತಿಗೆ ಒಳ್ಳೆ ಗ್ರೇವಿ ಇದೆ. ನಾನೇ ಹಾಕೊಡ್ತೀನಿ. ಬಾ, ನಿಂಗೆ ಹಾಕೊಡ್ತೀನಿ. ಕೈ ತೊಗೊಂಡಿದ್ಯಾ? ನನಗೆ ನಾನೇ ಹಾಕೊಡ್ತೀನಿ ಅಂತ ಕುಡಿ. ಏಯ್ ನೋಡ್ರಿ, ಇವತ್ತು ಫಸ್ಟ್ ಟೈಮ್ ನಾನು ಊಟ ಹಾಕೊಡ್ತೀನಿ. ಅದು ನಿನ್ಗೆ ತಟ್ಟೆ ಇದು ನಿನಗೆ ಹಾಕೊಡ್ತೀನಿ ಕೂಡ. ನಂಗೆ ಬಟ್ಲು ಬೇಡ. ನನಗೆ ಬಟ್ಲಿಲ್ಲ ಅಂದ್ರೆ ತಿನ್ನಕ್ಕಾಗಲ್ಲ. ಬಟ್ಲು ಆ ಬಟ್ಲು ಹಾಕೊಳ್ಳೋ. ಎರಡೆರಡು ಸಾಕಾ? ಬೇಡ ನಂಗೆ. ಎರಡು ಸಾಕಾ? ಬೇಡ, ಸಾಕು. ಆಯ್ಕ ಕೋಳಿ ಮರಿ ತಿಂದ ನಮ್ಮ ನಿಂಗೆ ಹಾಕೊಡ್ತೀನಿ. ಬಾ, ನೀನು ತಿನ್ಬಾರಪ್ಪ. ನೀನು ಹಾಕೊಳ್ಳಮ್ಮ, ನಾನು ಹಾಕೊಡ್ತೀನಿ. ಚಿಕನ್ ಗ್ರೇವಿ ಚಪಾತಿ, ಅದು ಎರಡೆರಡು. ಅಯ್ಯೋ ಕಲಿತಿದ್ದ ಸ್ವಲ್ಪ. ನೀನು ಹಾಕಮ್ಮ. ಮೂರು ಹಾಕ. ಬೇಡ ಬೇಡ, ಸಾಕು ಸಾಕು. ಅನ್ನ ಐತೆ, ರೈಸ್ ಐತೆ, ಬೇಕಾದ್ರೆ ನೀನು ಊಟ ಮಾಡು. ನಂಗೆ 4. ನನಗೆ ಬಟ್ಲ ಹಾಕ್ಬಿಡ್ತೀನಿ. ನನಗೆ ಬಟ್ಲು ಗ್ರೇವಿ ಇದೆಲ್ಲ ಮಿಕ್ಸ್ ಆಗ್ಬಾರ್ದು. ನೋಡಿ ಟೇಸ್ಟ್ ಹೆಂಗೈತೆ. ಇಲ್ಲಿ ಇದೊಂದು ಐತೆ, ಇಲ್ಲಿ ತಾಯ್ಕೊಡು. ಪಾಲಕ್ ಸೊಪ್ಪ ನಾವು ಪಾಲಕ್ ಒಂದಿನ ಯಾವ್ದು ಮೆಂತ್ಯ ಸೊಪ್ಪ ನಾವು ಹೊಚ್ಚಾಕ. ಟೇಸ್ಟ್ ಒಳ್ಳೆ ಸೂಪರ್ ಆಗೈತೆ. ಗ್ರೇವಿನ ಚೂರು ಗಟ್ಟಿ ಆಗ್ಬೋದು. ಟೇಸ್ಟ್ ಚೆನ್ನಾಗಿಲ್ವಾ? ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಸೂಪರ್ ಆಗೈತೆ ಫ್ರೆಂಡ್. ಓನವಾ ನನ್ನೇನೆ ಇವ್ರು ಊಟ ಮಾಡಕ್ ಬಿಡ್ತಾರೆ ಅಂತ. ಐ ಒಬ್ಳು ಈ ಕಡೆ, ಅವಳು ಅಲ್ಲಿ ಕುಂತಾಳೆ ಮುಂದ್ಗಡೆ. ಇಲ್ಲಿ ನೋಡಿ, ಅವಳಿಗೆ ಸ್ವಲ್ಪ ಅನ್ನ ಇಕ್ಕು. ಅದೇ ಸ್ವಲ್ಪ ಹಾಕಿರ್ತೀನಿ. ಅವಳಿಗೆ ಸ್ವಲ್ಪ ಇಕ್ಕು ಸಾಕು. ಐ ನೀರಲ್ಲಿ ಬಟ್ಲೆ ಅಲ್ಲಿ ಒಂದು ರೌಂಡ್ ಅಣ್ಣನ ಏನ್ ಬರ್ರಿ ನಾವೇ ಉಣ್ತೀವ. ಏನ್ ನಮ್ಗೆ ಬರ್ರಿ ಮಾಡ್ಕೊಂಡಿದೀವ. ಈ ಬಿಳಿ ರೈಸ್ ನಾವು ಚಪಾತಿ ಸಾಕಾಗಿತ್ತಪ್ಪ. ಯಾರು ಹಾಕೊಳ್ಳ ನಿಮ್ಗೆ? ಅಯ್ಯೋ ಯಪ್ಪ, ನಡಿ ನಡಿ ನಡಿ. ಒಂದು ರೌಂಡ್ ಅಲ್ಲೇ ಸುತ್ತಾನೆ. ಇಲ್ಲ ಬಟ್ಲು ನಡಿ, ನಿಂಗೂ ತಗೊಂಬತ್ತೀನಿ. ನಮ್ಮ ಯಜಮಾನಿಗೆ ಬಟ್ಲಿಲ್ಲ ಅಂದ್ರೆ ಅವ್ರು ಹಿಡಿಯೋದಿಲ್ಲ ಅವ್ರಿಗೆ. ನೋಡಿ ಇವಳು ನನಗೆ ಬಾ, ಅವನಿಗೆ ಹಾಕ್ತೆ, ನನಗೆ ಬಾ ಹಾಕೊಂತಾವಳೆ. ಹೇಳಿ, ನಮ್ದೆಲ್ಲ ಊಟ ಆಯ್ತು ಫ್ರೆಂಡ್ಸ್. ಎಲ್ಲ ಐ ಹೇಳಿ ಮೇಕೆ ಸಗಣಿ ಮುಚ್ಕೊಂಡ್ ಮಡಿಕೊಂಡವ್ರಲ್ಲ ಯಪ್ಪ. ಬಾರಲ್ಲ. ಅಯ್ಯೋ ಮೂಗು ದಾರ ಇಲ್ಲಿ ಹಿಂಗೆಲ್ಲ ಮೂಗು ಇಲ್ಲ ಮೂಗು ಇಲ್ಲ ಮೂಗು. ಈಗ ಸರಿ ಆಯ್ತು. ನಡ್ರಿ ಬೈಕ್ ನಡ್ರಿ. ಅದೇ ಹತ್ರ ಮೇಲೆ ಅವಳು ಬಿಡು, ಹಿಂದೆ ಬತ್ತಾಳೆ ಸಣ್ಣಳನ್ನ. ದೊಡ್ಡಳ ಮಾತ್ರ ಇಟ್ಕೊಂಡು ನಡಿ. ತಲೆ ಬುಕ್ಸೋ ಹೋಯ್ತಾ ಇರ್ತದೆ. ಬರ್ರಿ ನಡ್ರಿ ನಡೀರಿ ಮರಿ ಕತ್ತೀರಾ? ನಡಿ 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 ನಡವ. ಇವನಂತೂ ಇವ್ರು ಬಿಸಿ ಸಗಣಿ ಹಾಕ್ತಾರೆ ಅಂತ ಕಾಯ್ತಿರ್ತಾನೆ ಸಗಣಿ ತಿನ್ನಕ್ಕೆ. ಅವನಿಗೆ ನಡಿ ನಡವ ನೀನು. ನಡಿ ನಡಿ ಮುಂದೆ, ನಡಿ ಮುಂದೆ.
ನಡಿಬೇಕು ಬೇಗ ಬೇಗ ಈಕೋ ಕಾಲ ನಡಿ. ಇಲ್ಲಿ ಮೊಟ್ಟೆ ಎತ್ತಿಕೊಂಡ ಇಲ್ಲಿದ್ದವ ನೋಡಿ, ಇಲ್ಲೇ ಅವಲ್ತ ಮೊಟ್ಟೆ ನೋಡಿ. ಕೋಳಿ ಇಲ್ಲಿ ಕೊಚ್ಚಕ್ಕಿಲ್ಲಿ ಸುಮ್ ಕುಂತೈತಿ. ಅದು ಪಂದ್ರ ಎಲ್ಲ ಅರ್ಧವಾಗಿ ಇದು ಎಣ್ಮೇಲಾರ ಆಡಿ ಇಟ್ಬಿಟ್ರೆ ನೋಡಿ. ನನ್ನ ತಾರಂಗೆ ಇಲ್ಲೇ ಮೊಟ್ಟೆ ಎತ್ತಿಕು ಅಂತ ಅಂದಿದ್ದೀನಿ, ಇಲ್ಲೇ ಬಿಟ್ಟವಳೆ. ಇದೆಲ್ಲ ಕಟಾಕಿದ್ದೀವಿ. ಇದೊಂದು ಈ ಕೋಳಿ ಡಬ್ಬಲ್ ಉಸಿರು ಕಟ್ಬಿಟ್ಟು ಜೋರು ಇದು ಮಾಡಿಕೈತೆ. ಕೋಳಿ ಇಲ್ಲೊಂದು ಇಲ್ಲಿ ಕುಂತೈತೆ. ನೋಡ್ರಿ ಬಕ್ಲಾಗ್ತು. ನೀಯೇ ಫ್ರಿಜ್ ತಗೊಂಡಂಗೆ ಮಾಡ್ತಿದ್ದೆ. ಫ್ರಿಡ್ಜಲ್ಲಿ ಇಲ್ಲಿ ಕೆಳಗಡೆ ಐಸ್ ನೋಡಿ ಚೆನ್ನಾಗಿ ಇಲ್ಲ ಕೈ ಹಾಕ್ಬೇಡ ಅಲ್ಲಿ. ಇಲ್ಲಿ ಎಲ್ಲಿ ಕಟ್ಟೈತೆ? ಇಲ್ಲಿ ಕೆಳಗಡೆ ಹಿಡೀಲಿ ಕಾಣಿಸ್ತಾ ಇದ್ಬಿಟ್ಟು ನಮಗೂ ಈ ಥರ ಕಟ್ತಾಗ ಏನೋ ಒಂಥರ ಚಂದ. ನಿಮ್ಗೆ ಗೊಂಬೆ ಕೂಡ ಹೇಳ್ತೀನಿ. ಐಸ್ ಆಯ್ತದ ಅಷ್ಟೇ. ಅಲ್ಲಿ ಲೈಟ್ ಐತೆ, ಅದು ಹಚ್ಚುತ್ತೆ ಹೆಂಗೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಗುಡ್ ಲೈಫ್ ಬಿಡಿ. ಐಸ್ ನೋಡೋಕ್ಕೆ ಅಂತ ಫ್ರಿಜ್ ತೆಗೆದ್ಬಿಟ್ರೆ ಹಾಲು ತಗೊಂಡಿದ್ದೆ, ಅದು ಖಾಲಿ ಐತೆ. ಗುಡ್ ಲೈಫು ನಾವು ಇದೆ ಫಸ್ಟ್ ತಗೊಂಬಂದಿರೋದು ಅಂತ ಏನಿಲ್ಲ. ತಗೊಂಬಂದಿದ್ದೆ ನಾ ಪಾಲೆ ಒಂದ್ಸಲ ಹೇಳ್ತಾ ಇದು ತಗೊಂಬಂದಿದ್ದು ಒಂದ್ಸಲ. ಗುಡ್ ಲೈಫ್ ತಗೊಂಬಂದಿಲ್ಲ ಅಂದ್ರೆ ಪ್ಯಾಕೆಟ್ ಅಲ್ಲಿ ಬರ್ತದಲ್ಲ ಅದನ್ನ ತಗೊಂಬಂದಿದೆ ಗುಡ್ ಲೈಫ್ ಎಂದು. ಅವಳು ಬಂದ್ಬಿಡ್ಲಿ ಹೆಂಗ್ ಬಿಡ್ತೀನಿ ಗೊತ್ತಾ? ಅವ್ರ ಅಮ್ಮ ಕರೀತಾ ಇರೋದು. ಕುಡಿ ನಿಮ್ಮ ಅಮ್ಮ. ಆಯ್ತಾಯ್ತು. ಇಲ್ಲಿ ನೋಡಿ, ನಮ್ಮ ಕೆಂದಂಗೆ ಹಾಕಿದ್ರೆ ನನಗೆ ಹಾಕಿರೋದು. ಆಯ್ತಾಯ್ತು ಕುಡಿ ಹೋಗಿ. ಆಯ್ತು ಕುಡಿತಾವೆ, ಕಾಸು ಕೊಡಿ. ತಗೊಳ ಸರಿ ಹೋಗ. ನೋಡಿ ನಮ್ಗೆ ಕರೆಕ್ಟಾಗಿ ಟೈಮ್ ಎಷ್ಟಾಗೈತೆ ಅಂದರೆ 11:05 ಆಗೈತೆ ಟೈಮ್. ನಮ್ಮನೇಲಿ ಇನ್ನೂ ನಿದ್ದೆ ಮಾಡಿಲ್ಲ, ನಿದ್ದೆಗೆ ಹೋಗಿಲ್ಲ. 11:05 ನಮ್ಮ ಗೊಂಬೆದು ಆಯ್ತೈತೆ. ಒಂದು ತಗೊಳ್ಳಿ ಅಷ್ಟೇ ಅವಳದು. ನಮ್ದು ಇಷ್ಟೊತ್ತು ಕಾಲೆಯ ಊಟ ಒಂದು ರೌಂಡ್ ನಿದ್ದೆ ಮಾಡ್ತೀವಿ. ಚಿಕನ್ ತಂದಿಲ್ಲ, ಹಂಗಾಗಿ ಲೇಟ್ ಆಗಿತ್ತು ಇವತ್ತು. ಊಟವೇ ಲೇಟ್ ಆಯಿತು. ಅಂದೆ ಟೆಲ್ಮಿ ನನ್ನ ಗಂಡ ನೋಡಿ ಫ್ರೆಂಡ್ಸ್, ಊಟ ಇರೋ ಈ ಬಾಡಿಗೆ ವಾಕಿಂಗು ಊಟ ಆದಮೇಲೆ ಇನ್ನು ಬಿತ್ಕೊಬಿಡು. ಏನು ಸ್ಲಿಮ್ ಆಗಬೇಕೋ ಗೊತ್ತಿಲ್ಲ. ಯಾವ ಉಣ್ತದಂಗೆ ಅಂತ ಇವಾಗ ಗೊಂಬೆನೂ ಹಿಡಿದೆ ಉಂಡ ಗೊತ್ತು. ತಿರ್ಗಾಡೋಣ ಇದು ಮಾಡೋಣ ಅನ್ನಂಗಿಲ್ಲ. ನಮ್ಮ ಕೈಲಿ ಆಗಲ್ಲ. ಹೋಗಿ ಮನಿಕೊಬಿಡು. ನೀನು ಸ್ಲಿಮ್ ಆಗು. ದಪ್ಪ ಇದೆಯಾ ಸ್ಲಿಮ್ ಆಗು. ನಾವು ಸಣ್ಣ ಇದೀವಿ ಅದಕ್ಕೆ ವಾಕ್ ಮಾಡಲ್ಲ. ನೀನು ದಪ್ಪ ಇದೆಯಾ ಅದಕ್ಕೆ ವಾಕ್ ಮಾಡ್ತೀಯ. ನಮ್ಮ ಗೊಂಬೆಗೂ ನಮಗೂ ಆಗಲ್ಲ. ಆಯ್ತಾ? ಆಯ್ತು ಮಾಡು. ಏನಾಯ್ಕೊಂಬರ್ಬೇಕು ನೋಡಿ ಫ್ರೆಂಡ್ಸ್. ನಾನು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ವಂತೆ, ಹೋಗಿ ಕ್ರೀಮ್ ಹಾಕೊಂಬರ್ಬೇಕಂತೆ ನನ್ನ ಗಂಡ ಮಾತ್ರ. ಬೆಳಗಿದ್ಬಿಟ್ರೆ ಇನ್ನೊಂದು ಆಟ ಆಡ್ಬಿಡ್ಬೇಕು. ಇವ ನೀನು ಬೆಳಗಿದಿ ಅದು 2 ಸರಿನೋ 3 ಸರಿನೋ ಸೋಪ್ ಹಾಕಿ ಮಕ ತಗೋತೀರಿ. ಹೇಳ್ತಾ ಇದಾರೆ ಕಾಣಿಸ್ತಾ ಇಲ್ಲ, ಹೋಗು ಕ್ರೀಮ್ ಹಾಕೊಂಬಿಟ್ ಬಾ ಅಂತ. ಇನ್ನೇನು ನನ್ನ ಕ್ಯಾಮ್ರಾ ಕಾಣಿಸ್ತಾ ಇಲ್ಲ ಅಂದ್ರೆ ಇನ್ನೇನು ಅಂತಾರೆ. ನಾ ಫ್ರೆಂಡ್ಸ್ ನೀವು ನೆನ್ಪಿರೋ ಬಿಡ್ತಿರೋ ಗೊತ್ತಿಲ್ಲ. ನಿಜವಾಗ್ಲೂ ನಾ ಸ್ನಾನ ಬಿಡ್ಬೇಕಾದ್ರೆ ಒಂದ್ಸಲಿ ಸೋಪ್ ಹಾಕೋದು ಒಂದು ಬಿಟ್ರೆ ನಿಜವಾಗ್ಲೂ ನಾ ಹೆಂಗೆ ಲೇಡೀಸ್ಗಳು ನನಗೆ ಏನಾರ ಡೈಲಿ 2-3 ಸಲ ಕ್ರೀಮ್ ಹಾಕಂಗಂತೂ ಇದು ಬಿಟ್ಟಿದ್ರು ಅಂತವೇ ನಮ್ಮನ್ನಂತೂ ಇದು ಮಾಡೋಕ್ಕಾಗ್ತಿಲ್ಲ. ಕೊಳಕ ಅಂತಲ್ಲ, ನೀವು ಬಿಡ್ತೀರ. ಯಾವಲ್ಲಾರು ಒಂದ್ಸಲಿ ಅದು ಬೆಳಗ್ಗೆ ಟೈಮ್ ಸೋಪ್ ಹಾಕೊಂಡು ಒಂಚೂರು ಆಪಾಗಿ ರೆಡಿ ಆದರೆ ಎಲ್ಲ ಹೊಂಟಂಗೆ ಐತೆ ಅಂತ ಅಂತೀರಾ. ಇನ್ನೇನಾರು ನಾವು ಡೈಲಿ ಏನಾರು ಆ ಥರ ಟಿಪ್ ಟಾಪ್ ಆಗಿ ರೆಡಿ ಮಾಡ್ಕೊಂಡು ಕುಂತ್ಕೊಂಡ್ಬಿಟ್ರೆ ಉರ್ಕೊಂಡ್ ಬ್ಲಾಸ್ಟ್ ಆಗೋಯ್ತೀರ ಡೈಲಿ. ಅದುವೇ ಏನು ಗೊತ್ತಾ ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗೋರು ಇವತ್ತು ಹಾಕಿರೋ ಬಟ್ಟೆನ ನಾಳೆ ಹಾಕೊಂಡು ಹೋಗ್ಬೇಕು ತಾನೆ. ಕೆಲಸ ಮಾಡೋದೇ ಮೂಟೆ ಊರ ಕೆಲಸ ಅಂತೆ. ಇವ್ರು ಏನು ಗೊತ್ತಾ, ಡೈಲಿ ತೊಳೆದಿರೋ ಬಟ್ಟೆ ಇವತ್ತು ಇಕ್ಕಿರೋ ಬಟ್ಟೆನ ನಾಳೆ ಮತ್ತೆ ಇಕ್ಕೊಂಡು ಹೋಗಲ್ಲ. ಏನಕ್ಕೆ ಇಕ್ಕೊಂಡು ಹೋಗಲ್ಲ? ಅದು ಏನಂದ್ರೆ ಗಲೀಜಾಗಿರ್ತವೆ. ಇಲ್ಲ ನಿನಗೆ ಹುಷಾರಿಲ್ದಾಗ ನಾನು ಇಕ್ಕಿರೋ ಬಟ್ಟೆನೇ 3-4 ಸಲ ಇಕ್ಕೊಂಡು ಹೋಗಿದ್ದೀನಿ ಅಂತೆ. ಅದು ಬಿಡು, ಬಟ್ಟೆ ತೊಳೆದುನೇ ನನ್ಗೆ ಅರ್ಧ
ಇದು ಅರ್ಧ ಆಯ್ತು ಮುಗ್ದೋಗ್ಬಿಟ್ಟೈತಿ. ಹೆಲ್ತ್ ಪ್ರಾಬ್ಲಮ್ ಅದಕ್ಕೆ ಅರ್ಧ ಆಯಸ್ಸು ಇದ್ರಲ್ಲಿ ಮುಗ್ದೋಗ್ಬಿಟ್ಟದೆ. ಡೈಲಿ ಈಗ ಕೆಲ್ಸಕ್ಕೆ ಹೋಗೋರು ಕೆಲಸ ಮಾಡೋದೇ ಉಂಟಂತೆ, ಮೂಟೆ ಹೊರೋದೇ ಉಂಟಂತೆ. ಇವತ್ತು ಹಾಕೊಂಡ್ ಹೋಗಿದ್ ನಾಳೆ ಒಂದಿನ ಹಾಕೊಂಡ್ ಹೋಗ್ಬೋದಲ್ವಾ? ನೀವ್ ಹಂಗೆ ಇರ್ಬೇಕಪ್ಪ, ಬರೀ ದನ ಕಾಡ್ಕೊಂಡು ಮೇಯ್ಸೋದಕ್ಕೆ ಡೈಲಿ ಹಿಡ್ ಜೊತೆ ಚೇಂಜ್ ಮಾಡ್ತೀರಾ? ಸಮಾಧಾನ. ನಿನ್ನಷ್ಟು ಚೇಂಜ್ ಮಾಡಲ್ಲ ನಾನು. ಇಲ್ಲ, ಇಲ್ಲ, ಇಲ್ಲ. ನಿನ್ನಷ್ಟು ನೀನು ಇವರು ಇವತ್ ಕೆಲ್ಸಕ್ಕೆ ಇಕ್ಕೊಂಡು ಹೋಗ್ತಾರ, ಅತ್ತೊಂದ್ ಹೆಸ್ರು. ಇನ್ನ ನಾಳೆ ಇಕ್ಕಳಲ್ಲ, ನಾಳೆ ಹೊಸವು ಮತ್ತೆ ಬೇರೆವು ತೊಳ್ದಿರೋ ಕಂಪ್ಲೇಂಟ್ ಇದ್ಯಾರು ಒಪ್ಪಲ್ಲ ನಡಿ. ಓಕೆ ಫ್ರೆಂಡ್ಸ್, ನನ್ನ ಗಂಡನ ನನ್ನ ಮಾತು ಒಪ್ಪಲ್ಲಲ್ವಾ? ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟಾರೆ ಲೈಕ್ ಮಾಡಿ, ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳಿದ್ದು ಏನಪ್ಪ, ನಮ್ಮ ಮದುವೆ ಆಲ್ಬಮ್ಮು ಮತ್ತು ಎಂಗೇಜ್ಮೆಂಟಿಂದು ಆಲ್ಬಮ್ ಫೋಟೋ ತೋರಿಸ್ತೀವಿ ಅಂತವ. ನಾಳೆ ವಿಡಿಯೋದಲ್ಲಿ ತೋರಿಸ್ತೀವಿ ಫ್ರೆಂಡ್ಸ್. ನೈಟ್ ಹೊತ್ತಲ್ಲಿ ಸರಿಯಾಗಿ ಕಾಣಲ್ಲ ಆಲ್ಬಂಬಲ್ಲಿ. ಆಲ್ಬಂಬಲ್ಲಿ ನೈಟ್ ಹೊತ್ತು ಕಾಣಿಸಲ್ವಾ? ನಾನು ಕಡ್ತೀನಿ ಈಗ. ಭಾರಿ ಓವರ್ ಆಗಾಡ್ತೀಯ ನೀನು, ಭಾರಿ ಓವರ್. ಆಯ್ತಾಯ್ತು, ಬೇಜಾರು ಮಾಡ್ಕೋಬೇಡ, ಬೇಜಾರು ಮಾಡ್ಕೋಬೇಡ ಗೋಲಿ. ಏನು ನೀನ್ ನನ್ಕಿನ್ನ ಬ್ಲಾಕೇ ಇರೋದು. ಆಯ್ತು ಬಿಡಪ್ಪ, ನಾವೇ ಫಿಲ್ಟರ್ ಹಾಕೊಂಡು ಸ್ಮಾರ್ಟ್ ಆಗಿದೆಯಲ್ಲ, ಅದಕ್ಕೆ ಹಂಗೆ ಕಾಣಿಸ್ತೀವಿ ಚೆನ್ನಾಗಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ನೋಡೋರಿಗೆ ಗುಡ್ ಮಾರ್ನಿಂಗ್, ಬಾಯ್. ಬೆಳಗ್ಗೆ ನೋಡೋರಿಗೆ ಗುಡ್ ಮಾರ್ನಿಂಗು, ನೈಟ್ ನೋಡೋರಿಗೆ ಗುಡ್ ನೈಟ್. ಗುಡ್ ನೈಟ್. ಇನ್ನೇನು ಹೇಳಿದ್ ನಾನು.